ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಒಂದು ಕಡೆ ಉತ್ಖನನ ಕಾರ್ಯ ನಡೆದ್ರೆ ಮತ್ತೊಂದು ಕಡೆ SITಯ ಮುಂದಿನ ತನಿಖೆ ಕುತೂಹಲ ಕಾರಣವಾಗ್ತಾ ಇದೆ. ಧಾರ್ಮಿಕ ಕ್ಷೇತ್ರದ ಪರ ವಿರುದ್ಧದ ಜಟಾಪಟಿಯೂ ಕೂಡ ಜೋರಾಗ್ತಾ ಇದೆ. SITಯಿಂದ ಮಧ್ಯಂತರ ವರದಿಯನ್ನು ಪಡೆಯೋದಕ್ಕೆ ಸರ್ಕಾರ ಪ್ಲಾನ್ ಅನ್ನು ಮಾಡ್ತಾ, ಅಧಿವೇಶನದಲ್ಲೂ ಕೂಡ ಸರ್ಕಾರದ ವಿರುದ್ಧ ವಿಪಕ್ಷಗಳಿಗೆ ಇದೇ ಪ್ರಬಲ ಅಸ್ತ್ರವಾಗುವಂತಹ ಸಾಧ್ಯತೆ ಇದೆ. ಇದುವರೆಗಿನ ಬೆಳವಣಿಗೆಗಳ ಬಗ್ಗೆ ಒಂದು ಅಧಿಕೃತ ಮಧ್ಯಂತರ ಮಾಹಿತಿ ಅಥವಾ ವರದಿಯನ್ನು ಪಡೆಯುವುದಕ್ಕೆ ಸರ್ಕಾರ ನಿರ್ಧಾರವನ್ನು ಮಾಡಿದಂತೆ ಕಾಣಿಸ್ತಾ ಇದೆ. ಧರ್ಮಸ್ಥಳದಲ್ಲಿ ನೂರಾರು ಮೃತದೇಹವನ್ನು ಹೂತಿಟ್ಟಂತಹ ಪ್ರಕರಣವನ್ನು ರಾಜ್ಯ ಸರ್ಕಾರ SIT ರಚನೆ ಮಾಡಿ ತನಿಖೆ ನಡೆಸಿರಿ ಅಂತ ಹೇಳಿ ಕೊಟ್ಟಿದೆ. ತನಿಖೆ ಆರಂಭವಾಗಿ 10-15 ದಿನ ಆಗ್ತಾ ಬಂತು. ಇಲ್ಲಿಯವರೆಗೂ ಕೂಡ ಈ ಪ್ರಕರಣದಲ್ಲಿ ಅತಿದೊಡ್ಡ ಟ್ವಿಸ್ಟು, ಮೇಜರ್ ಟ್ವಿಸ್ಟ್ ಏನು ಸಿಕ್ಕಿಲ್ಲ. ಹಾಗಾಗಿ ಇದೊಂದು ಷಡ್ಯಂತ್ರ, ಪಿತೂರಿ ಅಂಥೇಳಿ ಈಗಾಗಲೇ ವಿಪಕ್ಷಗಳು ಕೂಡ ಧ್ವನಿಯನ್ನು ಎತ್ತುವುದಕ್ಕೆ ಆರಂಭ ಮಾಡಿಬಿಟ್ಟಿದ್ದಾವೆ. ಅದರ ನಡುವೆ ಅಧಿವೇಶನ ಕೂಡ ಆರಂಭ ಆಗ್ತಾ ಇದೆ. ಅಧಿವೇಶನದಲ್ಲಿ ಇದೇ ವಿಚಾರವನ್ನು ಪ್ರಸ್ತಾಪಿಸಿ ಆಡಳಿತ ಪಕ್ಷವನ್ನು ಟ್ಯಾಕಲ್ ಮಾಡೋದಕ್ಕೆ BJP JDS ಕೂಡ ರೆಡಿ ಆಗ್ತಾ ಇದೆ ಅನ್ನುವಂತಹ ಹಿಂಟು ಈಗ ಕಾಂಗ್ರೆಸ್ಸಿಗೆ ಸಿಕ್ಕಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇದನ್ನು ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನಿಂದ ಮಧ್ಯಂತರ ವರದಿಯನ್ನು ತರಿಸಿಕೊಳ್ಳುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗುವಂತಹ ಸಾಧ್ಯತೆ ಇದೆ. ಈ ಮಧ್ಯಂತರ ವರದಿಯಲ್ಲಿ ಇಲ್ಲಿಯವರೆಗೂ ಇನ್ವೆಸ್ಟಿಗೇಷನ್ ಹೇಗೆ ಸಾಗಿದೆ, ಇನ್ವೆಸ್ಟಿಗೇಷನ್ನಲ್ಲಿ ಏನು ಸಿಕ್ಕಿದೆ, ಏನೆಲ್ಲ ಬೆಳವಣಿಗೆಗಳಾಗಿದೆ, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡಲಾಗುತ್ತೆ. ಇದೇ ಮಧ್ಯಂತರ ವರದಿಯನ್ನು ಇಟ್ಕೊಂಡು ವಿಪಕ್ಷಗಳು ಎತ್ತುತ್ತಾ ಇರುವಂತಹ ಪ್ರಶ್ನೆಗಳಿಗೆ, ಅವರು ಮಾಡ್ತಾ ಇರುವಂತಹ ಆರೋಪಗಳಿಗೆ ಉತ್ತರವನ್ನು ಅಧಿವೇಶನದಲ್ಲಿಯೇ ರಾಜ್ಯ ಸರ್ಕಾರ ಕೊಡಬಹುದು, ಗೃಹ ಸಚಿವರ ಮೂಲಕವೂ ಕೂಡ. ಹಾಗಾಗಿ ಮುಂದಿನ ಬೆಳವಣಿಗೆಗಳು ಮತ್ತಷ್ಟು ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ.